ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಷ್ಟೊಂದು ವೆರೈಟಿ ಬದನೆಕಾಯಿ ಪಲ್ಯ, ಬದನೆಕಾಯಿ ಎಣ್ಗಾಯಗಳನ್ನೆಲ್ಲ ತೋರಿಸಿದ್ದೀನಿ. ಇವತ್ತು ಬದನೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಬದನೆಕಾಯಿ ಫ್ರೈ ಮಾಡಿ ಮಾಡೋದ್ರಿಂದ ಅಂತೂ ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ತಿಂತಾ ಇದ್ರೆ ಮತ್ತೆ ಮತ್ತೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಈ ಬದನೆಕಾಯಿ ಗೊಜ್ಜನ್ನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಬದನೆಕಾಯಿ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಮಸಾಲೆ ರುಬ್ಕೋಬೇಕು. 2 ಟೇಬಲ್ ಸ್ಪೂನ್ ಹುರಿದಿರೋ ಅಂಥ ಕಡಲೆಕಾಯಿ ಬೀಜ, ನೀವು ಬೇಕಾದರೆ ಸಿಪ್ಪೆ ತೆಗೆದು ಹಾಕೊಳ್ಳಿ, ನಾನು ಹಾಗೆ ಹಾಕ್ತಾ ಇದ್ದೀನಿ. 1/4 ಕಪ್ಪು ಹಸಿ ತೆಂಗಿನ ತುರಿ, ಶುಂಠಿ ಅರ್ಧ ಇಂಚು, ಬೆಳ್ಳುಳ್ಳಿ ಒಂದು 6 ಎಸ್ಳು, 6 ರಿಂದ 7 ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೋಡ್ಕೊಂಡು ಹಾಕೊಳ್ಳಿ. ಧನಿಯಾ ಪುಡಿ 1 ಟೀ ಸ್ಪೂನ್, ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್, ನೀವೇನಾದರೂ ಧನಿಯಾ ಕಾಳುಗಳು ಹಾಕೋದಾದರೆ 1 ಟೇಬಲ್ ಸ್ಪೂನ್ ಹಾಕೊಳ್ಳಿ. 1 ಗರಿ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು 1 ಹಿಡಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊಳ್ತೀನಿ. ಅರ್ಧ ಕಪ್ ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತಳ ಇರೋ ಅಂಥ ಪಾತ್ರೆಯಲ್ಲಿ ಫಸ್ಟು ಒಗ್ಗರಣೆ ಹಾಕಿದ್ದಕ್ಕಿಂತ ಮುಂಚೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು 6 ಬದನೆಕಾಯಿ, ಮೀಡಿಯಮ್ ಸೈಜ್ ಚಿಕ್ಕ ಸೈಜ್ ಬದನೆಕಾಯಿಯನ್ನು 4 ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ದೊಡ್ಡದಾದರೆ ನೋಡಿಕೊಂಡು ಒಂದು ಮೀಡಿಯಮ್ ಥರದಲ್ಲಿ ಕಟ್ ಮಾಡ್ಕೊಳ್ಳಿ ಉದ್ದಕ್ಕೆ. ಇದು ಒಂಚೂರು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಬದನೆಕಾಯಿನೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀವಿ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಅರಶಿನ, ಜೊತೆಗೆ ಈ ಬದನೆಕಾಯಿ ಬೇಯೋದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಮೊದಲು ಹೈ ಫ್ಲೇಮಲ್ಲಿ 1 ನಿಮಿಷ ಬೇಯಿಸ್ಕೊಂಡು ನಂತರ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬಾಡಿಸ್ಕೊಳ್ಳೋಣ. 1-2 ನಿಮಿಷ ಆದ ನಂತರ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಂಡೆ. ಲಿಡ್ ಕ್ಲೋಸ್ ಮಾಡ್ಕೊಳ್ಳೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನೋಡಿ, ಹೀಗೆ ಪ್ರೆಸ್ ಮಾಡಿದ್ರೆ ಸಾಫ್ಟ್ ಆಗಿರಬೇಕು. ಆವಾಗ ಆಗಿದೆ ಅಂತ ಅಂದ್ಬಿಟ್ಟು ಸ್ಪ್ಯಾಚುಲಾದಲ್ಲಿ ಪ್ರೆಸ್ ಮಾಡೋದ್ರೇ ಗೊತ್ತಾಗುತ್ತೆ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಎಣ್ಣೆ ಇದರಲ್ಲೇ ಇರಲಿ, ಬರೀ ಬದನೆಕಾಯಿ ಮಾತ್ರ ಎತ್ತಿಟ್ಕೊಂಬಿಡೋಣ. ಬದನೆಕಾಯಿ ಎಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಇದಕ್ಕೆ. ಇನ್ನೊಂದು ಸ್ವಲ್ಪ, ಯಾಕೆಂದರೆ ಅಲ್ಲೇ ಒಂದು ಸ್ವಲ್ಪ ಇರುತ್ತಲ್ಲ, 1 ರಿಂದ 1.5 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಬಿಸಿ ಆಗಲಿ. 1 ಟೀ ಸ್ಪೂನ್ ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಒಂದ್ಸಲ ಸಿಡಿಯೋದಕ್ಕೆ ಶುರು ಆಗ್ತಿದೆ ಹಾಗೆ 2 ಈರುಳ್ಳಿ ಉದ್ದ ಸ್ಲೈಸಸ್ಗಳು ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗ್ತಿದೆ ಹಾಗೆ 1 ಗರಿ ಕರಿಬೇವಿನ ಸೊಪ್ಪು, ಜೊತೆಗೆ 2 ಹುಳಿ ಟೊಮೆಟೊ ಎಲ್ಲ ಒಂದ್ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. 1/4 ಟೀ ಸ್ಪೂನಷ್ಟು ಅರಿಶಿನ. ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಟೊಮೆಟೊ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಒಂದು 3 ರಿಂದ 4 ನಿಮಿಷ ಇದನ್ನು ಕೂಡ ಬೇಯಿಸ್ಕೊಂಡೆ. ಇವಾಗ ರುಬ್ಬಿರೋ ಅಂಥ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿರೋ ಅಂಥ ಮಿಶ್ರಣ ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಮಿಕ್ಸರ್ ಜಾರ್ಗೆ ಇನ್ನೊಂದು ಅರ್ಧ ಕಪ್ ಅಷ್ಟು ನೀರು ಹಾಕ್ಕೊಳ್ತೀನಿ. ಇನ್ನೊಂದು ಅರ್ಧ ಕಪ್ ಅಷ್ಟು ನೀರು ಹಾಕೊಂಡಿದ್ದೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಆವಾಗ ಬರೀ ಬದನೆಕಾಯಿ ಬೇಯೋದಕ್ಕಷ್ಟೇ ಉಪ್ಪು ಹಾಕಿದ್ದೆ. ಇವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಟೀ ಸ್ಪೂನ್ ಬೆಲ್ಲ. ಎಲ್ಲ ಚೆನ್ನಾಗಿ ಇವನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 4 ನಿಮಿಷ ಇದನ್ನು ಗೊಜ್ಜನ್ನ ಕುದಿಸ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿದು ಹಸಿ ಘಮ ಹೋಗಬೇಕು. ನಂತರ ಬದನೆಕಾಯಿ ಹಾಕೊಳ್ಳೋಣ. ಒಳ್ಳೆ ಘಮ ಬರ್ತಾ ಇದೆ. ಆ ಶುಂಠಿ ಬೆಳ್ಳುಳ್ಳಿದೆಲ್ಲ ಹಸಿ ಘಮ ಹೋಗಿ ಚೆನ್ನಾಗಿ ಕುದ್ದಿದೆ, ಎಣ್ಣೆ ಬಿಟ್ಟಿದೆ ಅಂತ ಸುದರ್ಶನ್ ಹೇಳ್ತಾ ಇದ್ದಾರೆ. ನೋಡಿ, ಈ ಟೈಮಲ್ಲಿ ನಾವೇನು ಬದನೆಕಾಯಿನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡೆ. ಬದನೆಕಾಯಿ ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬದನೆಕಾಯಿ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ. ಈ ಉಪ್ಪು, ಖಾರ, ಹುಳಿ ಎಲ್ಲನೂ ಇದು ಹಿಡಿಬೇಕು ಬದನೆಕಾಯಿ. ಇನ್ನೊಂದು 2 ನಿಮಿಷ ಬೇಯಿಸ್ಕೊಳ್ಳೋಣ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ. ಈ ಟೈಮಲ್ಲಿ ನೀವು ಟೇಸ್ಟ್ ಮಾಡಿ ನೋಡಿ, ಟೊಮೆಟೊದು ಹುಳಿ ಸಾಕಾಗಲ್ಲ ಅಂತ ಅಂದರೆ ಮೇಲ್ಗಡೆ ಒಂದು ಚೂರು ನಿಂಬೆಹಣ್ಣಿನ ರಸ ಸ್ಟವ್ ಆಫ್ ಮಾಡಿದ ನಂತರ ಹಾಕೋಬೇಕಾಗುತ್ತೆ. 1-2 ನಿಮಿಷ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ಬದನೆಕಾಯಿ ಪಲ್ಯ ರೆಡಿ ಇದೆ ನೋಡಿ. ಬದನೆಕಾಯಿ ಗೊಜ್ಜು ಅಂತನಾದರೂ ಅನ್ಬೋದು, ಪಲ್ಯನಂತ
ಬೇಕಾದರೂ ಅನ್ಬೋದು. ಈ ಬದನೆಕಾಯಿ ಪಲ್ಯದ ಏನು ಸ್ಪೆಷಲ್ ಗೊತ್ತಾ, ನೀವು ಒಗ್ಗರಣೆಯಲ್ಲಿ ಬದನೆಕಾಯಿ ಹಾಕ್ಕೊಂಡು ಬಾಡಿಸ್ಕೊಂಡು ಆ ಥರ ಬೇಕಾದರೂ ಮಾಡ್ಕೋಬೋದು. ಈ ಥರ ಫ್ರೈ ಮಾಡಿ ಎಣ್ಣೆಯಲ್ಲಿ ಬದನೆಕಾಯಿನ ನಂತರ ಕೊನೆಯಲ್ಲಿ ಹಾಕ್ತೀವಿ ನೋಡಿ, ಇದ್ರ ರುಚಿನೇ ಬೇರೆ ಥರ, ತುಂಬಾ ರುಚಿಯಾಗಿರುತ್ತೆ. ಈ ಥರ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಂತೂ ಚಪಾತಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲದ್ರ ಜೊತೆ ಒಳ್ಳೆ ಕಾಂಬಿನೇಷನ್ನು. ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.